ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅನನ್ಯ ಲೈಫ್ ಸ್ಟೋರೀಸ್. ಇವತ್ತಿನ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಸಹ ಪಾರ್ಟ್ 2 ಕ್ಲೀನಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಆಲ್ರೆಡಿ ಟೈಮ್ ಬಂದು 8:45 ಆಗಿಬಿಟ್ಟಿದೆ, ನೋಡ್ತಾ ಇದ್ದೀರಲ್ಲ. ಸೊ ನಮಗೋಸ್ಕರ ಏನೋ ತಿಂಡಿ ಮಾಡ್ತಿದ್ದಾಳೆ ಅಡುಗೆ ಮನೇಲಿ. ಏನು ಮಾಡ್ತಿದ್ದಾಳೆ ಅಂತ ನೋಡೋಣ ಬನ್ನಿ. ಹಾಯ್ ಅನು. ಹಾಯ್. ಏನು ಟಿಫಿನ್ ಮಾಡ್ತಾ ಇದೆಯಾ? ಟಿಫನ್ ಬಂದು ಇವತ್ತು ಟೊಮೊಟೊ ಬಾತ್ ಜೊತೆಗೆ ತರಕಾರಿ ಸಲಾಡ್. ಸೊ ಗೈಸ್, ಅಡುಗೆ ಮನೆ ಸ್ವಲ್ಪ ಮೆಸ್ಸಿ ಆಗಿದೆ, ಕ್ಲೀನ್ ಮಾಡಬೇಕು. ಸೊ ಇಲ್ಲಿ ಟೊಮೊಟೊ ಬಾತ್ ರೆಡಿ ಆಗ್ತಾಯಿದೆ, ಸಲಾಡ್ ರೆಡಿ ಆಗ್ತಾಯಿದೆ. ಸೊ ಬನ್ನಿ ನಾವು ವಾರ್ಡ್ರೋಬ್ ಕ್ಲೀನ್ ಮಾಡೋಕ್ಕೆ ಹೋಗೋಣ. ಸೊ ಫಸ್ಟ್ ನಮ್ಮ ಮಮ್ಮಿ ಡ್ಯಾಡಿ ರೂಮಿಂದ ಸ್ಟಾರ್ಟ್ ಮಾಡ್ತಿದ್ವಿ. ನಾವು ಹೇಗೆಲ್ಲ ಬಟ್ಟೆ ಜೋಡಿಸ್ಕೊಳ್ತೀವಿ, ಹೇಗೆಲ್ಲ ಕ್ಲೀನ್ ಮಾಡ್ತೀವಿ ಅಂತ ನಿಮಗೂ ಸಹ ವೀಡಿಯೋದಲ್ಲಿ ತೋರಿಸ್ತೀವಿ. ಬನ್ನಿ ಗೈಸ್. ಸೊ ಗೈಸ್, ಇಲ್ಲಿ ನೋಡಿದ್ರಲ್ಲ, ನೆನ್ನೆ ಎಲ್ಲ ಕ್ಲೀನ್ ಮಾಡಿ ಗ್ರಾಸರೀಸ್ ಎಲ್ಲ ತೊಗೊಬಂದು ಇಲ್ಲೇ ಇಟ್ಬಿಟ್ಟಿದ್ದೀವಿ. ಮೆಸ್ಸಿ ಆಗಿದೆ, ಇದನ್ನು ಎಲ್ಲ ಕ್ಲೀನ್ ಮಾಡಬೇಕು. ನಮ್ಮ ರೂಮ್ ಹತ್ರ ಹೋಗೋಣ, ಕ್ಲೀನ್ ಮಾಡಬೇಕು. ಸೊ ದೇವ್ರಿಗೊಂದು ಹಾಯ್ ಹೇಳೋಣ. ಸೊ ಇದು ನಮ್ಮ ಮಮ್ಮಿ ಡ್ಯಾಡಿ ರೂಮ್ ಗೈಸ್. ನೋಡಿ ಎಷ್ಟು ಮೆಸ್ಸಿ ಆಗಿದೆ, ಡ್ರೆಸ್ಸಿಂಗ್ ಟೇಬಲ್ ಎಲ್ಲ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲನೂ ತೋರಿಸ್ತೀನಿ, ಹೆಂಗೆಲ್ಲ ಕ್ಲೀನ್ ಮಾಡಿ ಹೆಂಗೆಲ್ಲ ಸೆಟ್ ಮಾಡ್ತೀನಿ ಅಂತ. ಈ ಬೀರೂನ ನಮ್ಮಮ್ಮ ಆಲ್ಮೋಸ್ಟ್ ಒಂದು 25 ಇಯರ್ಸಿಂದನೂ ಇಟ್ಕೊಂಡಿದ್ದಾರೆ ನೋಡಿ ಗೈಸ್. ಸೊ ಗೈಸ್, ಇದನ್ನೆಲ್ಲ ಒಂದೊಂದಾಗಿ ಎತ್ತಿಟ್ಕೊಂಡು ಎಲ್ಲನೂ ಒರೆಸಿ, ಒದ್ದೆ ಬಟ್ಟೆಲಿ, ಒಣಗಿರೋ ಬಟ್ಟೆಲಿ, ಹಾಗೆ ಪೇಪರಲ್ಲಿ ಲಾಸ್ಟಲ್ಲಿ ಕೊಲಿನ್ ಹಾಕಿ ಪೇಪರಲ್ಲಿ ಒರೆಸಿದ್ರೆ ಗ್ಲಾಸ್ ಅಲ್ವಾ ಇದು, ತುಂಬಾ ನೀಟಾಗಿ ಆಗುತ್ತೆ. ಸೊ ನಮ್ಮಮ್ಮ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ಸೊ ನಾವು ಅದನ್ನು ಮ್ಯಾಚ್ ಮಾಡೋಕ್ಕಂತೂ ಆಗಲ್ಲ, ಬಟ್ ವಿ ಆರ್ ಟ್ರೈಯಿಂಗ್ ಅವರ್ ಲೆವೆಲ್ ಬೆಸ್ಟ್ ಟು ಕ್ಲೀನ್. ಸೊ ಇವಾಗ ಒಂದೊಂದೇ ಸೆಲ್ಫ್ ಎಲ್ಲನೂ ಒರೆಸ್ಕೊತಾ ಬರಬೇಕು. ಸೊ ಇದೆಲ್ಲ ಮಿರರಿಂದನೇ ಮಾಡಿಸಿರೋಂಥದ್ದು. ಎಲ್ಲನೂ ಒದ್ದೆ ಬಟ್ಟೆಯಿಂದ ಫಸ್ಟ್ ಒರೆಸ್ಕೊಳ್ತಾ ಇದ್ದೀನಿ, ಸೊ ದಟ್ ಆಮೇಲೆ ಒಣಗಿರೋ ಬಟ್ಟೆಲಿ ಒರೆಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ಒಣಗಿರೋ ಬಟ್ಟೆಲಿ ಒರೆಸ್ಕೊಳ್ತಾ ಇದ್ದೀನಿ ನೀಟಾಗಿ, ಸೊ ದಟ್ ವೆಟ್ ಅಂಶ ಏನೂ ಇರೋದಿಲ್ಲ, ಗ್ಲಾಸ್ ಅಷ್ಟೇ ಕ್ಲಿಯರಾಗಿ ಕಾಣಿಸುತ್ತೆ. ಸೊ ಇದನ್ನೆಲ್ಲ ಒರೆಸಿಟ್ಟಾಯಿತು. ಇವಾಗ ಕ್ಲೀನಾಗಿ ನೋಡಿ ಮಿರರು ಎಲ್ಲನೂ ಒರೆಸಿದ್ದೀನಿ, ಒದ್ದೆ ಬಟ್ಟೆಲಿ, ಒಣಗಿರೋ ಬಟ್ಟೆಲಿ ಎಲ್ಲನೂ. ಸೊ ಈ ಐಟಮ್ಸ್ನೆಲ್ಲ ಇಲ್ಲಿಗೆ ಜೋಡಿಸಿ ಹೇಗೆ ಕಾಣಿಸುತ್ತೆ ಅಂತ ನಿಮ್ಗೊಂದು ಸಲ ವೀಡಿಯೋ ತೋರಿಸ್ತೀನಿ ಲಾಸ್ಟಲ್ಲಿ. ನೀವು ಹೇಳಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ. ಗೈಸ್, ಇದು ನೋಡಿ ಟೂತ್ಪಿಕ್ ಬಾಕ್ಸ್ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ. ಇದು ಅರೌಂಡ್ 30 ರೂಪೀಸು. ನಾವು ಓಪನ್ ಮಾಡೋ ಅಗತ್ಯ ಇಲ್ಲ, ಫುಲ್ ಕ್ಯಾಪ್ ಇಲ್ಲಿ ತಿರುಗಿಸಿದ್ರೆ ಇಲ್ಲೊಂದು ತೂತ್ ಕೊಟ್ಟಿದ್ದಾರೆ, ಅಲ್ಲಿಂದ ಹಿಂಗಂದರೆ ಒಂದು ಟೂತ್ಪಿಕ್ ಬರುತ್ತೆ, ನೀವು ಎತ್ಕೋಬೋದು. ಚೆನ್ನಾಗಿದೆ ಅಲ್ಲ. ಇದೆಲ್ಲ ನಮ್ಮಮ್ಮ ಹಾಕ್ಕೊಳ್ಳೋ ಕ್ಲಿಪ್ಗಳು. ಸೊ ಇದು ಡೈಲಿ ವೇರ್ ಕ್ಲಿಪ್ಪು. ಇದನ್ನೆಲ್ಲ ಒಂದರಲ್ಲಿ ಎತ್ತಿಡ್ತಾ ಇದ್ದೀನಿ. ಸೊ ಚೆನ್ನಾಗಿರೋ ಕ್ಲಿಪ್ ಎಲ್ಲನೂ ಅವರು ಬಾಕ್ಸಿಗೆ ಹಾಕಿಟ್ಟಿದ್ದಾರೆ, ಅದನ್ನು ನಿಮಗೆ ಕ್ಲೀನ್ ಮಾಡೋ ಟೈಮಲ್ಲಿ ತೋರಿಸ್ತೀನಿ. ಸೊ ಇದೆಲ್ಲ ಡೈಲಿ ವೇರ್ ಕ್ಲಿಪ್. ಒಂದರಲ್ಲಿ ಹಿಂಗೆ ಹಾಕಿಟ್ಕೊಬಿಟ್ರೆ ಈಸಿಯಾಗಿ ಎತ್ಕೊಂಡು ಹಾಕೋಬಿಡ್ಬೋದು. ಸೊ ಫೈನಲಿ ನೋಡಿ, ಡ್ರೆಸ್ಸಿಂಗ್ ಟೇಬಲ್ ರೆಡಿಯಾಗಿದೆ. ಹೀಗೆ ಜೋಡಿಸಿಟ್ಟಿದ್ದೀವಿ. ಇಲ್ಲಿಗೆ ಕೆಲವು ಬಾಕ್ಸಸ್ನ ಮೀಶೋಯಿಂದ ಆರ್ಡ್ರ್ ಮಾಡಿದ್ದೀನಿ, ಅದೆಲ್ಲ ಬರಬೇಕು. ಬಂದ ತಕ್ಷಣ ಇದನ್ನು ಅಷ್ಟೇ ಆ ಬಾಕ್ಸ್ ಒಳಗಡೆ ಹಾಕಿ ಇಟ್ಬಿಡೋದು. ಸೊ ಗೈಸ್, ನೆಕ್ಸ್ಟು ಈ 2 ಡ್ರಾಯರ್ಸ್ನ ಕ್ಲೀನ್ ಮಾಡಬೇಕು. ಸೊ ಇದು ಅಷ್ಟೇ ತುಂಬ ಮೆಸ್ಸಿ ಆಗಿಬಿಟ್ಟಿದೆ. ಬೇಕಾಗಿರೋ ಐಟಮ್ಸ್ನ ಇಟ್ಕೊಂಡು ಬೆಳೆದಿದ್ದವ್ರನ್ನೆಲ್ಲ ಎಸಿಬೇಕು. ಸೊ ಗೈಸ್, ನಾನಿಲ್ಲಿ ಯೂಸ್ ಮಾಡೋವಂಥ ಅಷ್ಟು ಮೇಕಪ್ ಪ್ರಾಡಕ್ಟ್ಸ್ನ ಶೋ ಮಾಡ್ತಿದ್ದೀನಿ. ಸೊ ನಮ್ಮ ಮನೆಯವರು ಎಲ್ಲರೂ ಯೂಸ್ ಮಾಡೋವಂಥ ಪ್ರಾಡಕ್ಟ್ಸ್ ಇದು ರೆಗ್ಯುಲರ್ ಆಗಿ. ಸೊ ನಾವಿಷ್ಟೇ ಯೂಸ್ ಮಾಡೋದು, ಬಿಕಾಸ್ ನಾವು ಜಾಸ್ತಿ ಮೇಕಪ್ ಮಾಡೋಕ್ಕೆ ಹೋಗಲ್ಲ, ನಾವು ನ್ಯಾಚುರಲ್ ಆಗೇ ಇರೋಕ್ಕೆ ಇಷ್ಟಪಡ್ತೀವಿ. ಸೊ ಇದು ಲ್ಯಾಕ್ಮೆ ಜೆಲ್ ಬಿಫೋರ್ ಮೇಕಪ್. ಇದನ್ನು ಅಪ್ಲೈ ಮಾಡಿ ನಮ್ಮ ಫೇಸಿಗೆ ಒಂದು 2 to 3 ಮಿನಿಟ್ಸ್ ಬಿಟ್ಟರೆ ತುಂಬ ಚೆನ್ನಾಗಿ ಹೈಡ್ರೇಟ್ ಆಗುತ್ತೆ. ಸೊ ಇದರಲ್ಲಿ ಸನ್ಸ್ಕ್ರೀನ್ ಹಾಗೆ ಮಾಯಿಶ್ಚರೈಸರ್ ಎಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ. ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ನನ್ನ ತಂಗಿಗೆ ಅವಳ ಬರ್ತ್ಡೇಗೆ ಅವ್ರ ಕಂಪ್ನಿ ಮ್ಯಾನೇಜರ್ ಗಿಫ್ಟ್ ಮಾಡಿರೋಂಥದ್ದು, ಸ್ವಿಸ್ ಬ್ಯೂಟಿ ಅವ್ರದ್ದು ಬ್ಲಷ್ ಪ್ಯಾಲೆಟ್. ಸೊ ಇದು ಫೌಂಡೇಶನ್, ಇದು ಕೂಡ ಲ್ಯಾಕ್ಮೆ ಅವ್ರದ್ದು ಆಬ್ಸಲ್ಯೂಟ್ ಫೌಂಡೇಶನ್. ಸೊ ಇಲ್ಲಿ ನಿಮಗೆ
ಫೋಕಸ್ ಆಗ್ತಾ ಇದೆಯಾ ಇಲ್ವಾ ಗೊತ್ತಿಲ್ಲ. ಸೊ ಇದು ಅಷ್ಟೇ ಫೌಂಡೇಶನ್ ಕ್ರೀಮ್. ಇದನ್ನು ಈ ಜೆಲ್ ಬೇಸ್ಡ್ ಅಪ್ಲೈ ಮಾಡಿದ್ಮೇಲೆ ಈ ಲ್ಯಾಕ್ಮೆ ಫೌಂಡೇಶನ್ನ ಹಾಕ್ಕೊಂಡು ಅದಾದಮೇಲಿಂದ ಈ 9 to 5 ಬಿ ಬಿ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ತೀವಿ. ಸೊ ನೆಕ್ಸ್ಟು ಇದು ಪ್ರೈಮರ್, ಇದು ಕೂಡ ಲ್ಯಾಕ್ಮೆ ಅವ್ರದ್ದೇ. ಹಾಗೆ ನಾವು ಕಾಂಪ್ಯಾಕ್ಟ್ ಕೂಡ ಲ್ಯಾಕ್ಮೆ ಅವ್ರದ್ದು ಯೂಸ್ ಮಾಡ್ತಾ ಇರೋದು. ನಾವು ತುಂಬ ವರ್ಷಗಳಿಂದ ನಮಗೆ ಬುದ್ಧಿ ತಿಳಿದಾಗ್ಲಿಂದ ನೋಡ್ತಾ ಇರೋದು ಲ್ಯಾಕ್ಮೆ ಪ್ರಾಡಕ್ಟ್ಸೇ ನಮ್ಮ ಮನೇಲಿ. ನಾವು ಬೇರೆ ಪ್ರಾಡಕ್ಟ್ಸ್ ಅಷ್ಟಾಗಿ ಯೂಸ್ ಮಾಡಿಲ್ಲ. ಸೊ ಇದೂ ಅಷ್ಟೇ 9 to 5 ಐ ಶ್ಯಾಡೋ ಪ್ಯಾಲೆಟ್. ಸೊ ನಮಗೆ ಈ ಥರ ನ್ಯೂಡ್ ಕಲರೇ ಇಷ್ಟ ಆಗೋದು. ಸೊ ನಾವು ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಸೊ ಗೈಸ್ ಫೈನಲಿ ಬ್ರೇಕ್ಫಾಸ್ಟ್ ಇಸ್ ರೆಡಿ ಟು ಈಟ್. ಸೊ ತಿನ್ಕೊಂಡು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಎಮ್ಮಿಯಾಗಿದೆ. ಬನ್ನಿ ತಿಂಡಿ ತಿನ್ಕೊಂಡು ಸಿಗ್ತೀನಿ. ಫೈನಲಿ ಡ್ರಾಯರ್ ಸಹ ಕ್ಲೀನ್ ಮಾಡಿ ಎಲ್ಲ ಎತ್ತಿಟ್ಟಾಯಿತು. ಬೇಡದಿರೋದನ್ನೆಲ್ಲ ಬಿಸಾಕಿ ಬೇಕಾಗಿರೋದನ್ನಷ್ಟೇ ಕ್ಲೀನ್ ಮಾಡಿ ಎತ್ತಿಟ್ಟಿದ್ದೀನಿ. ಸೊ ಬೇಡದಿದ್ದೆಲ್ಲ ಇಲ್ಲಿ ಡಿಕ್ಲಟರ್ ಮಾಡಿದ್ದೀನಿ ನೋಡಿ. ಸೊ ಗೈಸ್ ನೆಕ್ಸ್ಟು ಈ ವಾರ್ಡ್ರೋಬ್ ಕ್ಲೀನ್ ಮಾಡಬೇಕು. ನೋಡಿ ಎಷ್ಟು ಮೆಸ್ಸಿ ಆಗಿದೆ. ಇದು ನಮ್ಮ ಡ್ಯಾಡಿ ವಾರ್ಡ್ರೋಬ್. ಸೊ ಎಲ್ಲ ಥಿಂಗ್ಸ್ನೂ ಹಾಗೆ ಇಟ್ಬಿಟ್ಟಿದ್ದೀವಿ ಬ್ಯಾಗಲ್ಲಿ. ಸೊ ಇದೆಲ್ಲ ಕ್ಲೀನ್ ಮಾಡಿ ಲಾಸ್ಟಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಗೈಸ್ ಇದು ಏನು ಮೈಸೂರು ಪ್ಯಾಕ್ ಬ್ಯಾಗು ನಮ್ಮ ಡ್ಯಾಡಿ ವಾರ್ಡ್ರೋಬಲ್ಲಿ ಇದೆ ಅಂತ ನೋಡ್ತಾ ಇದ್ದೆ. ಸೊ ಇಲ್ಲಿ ನೋಡಿ ಇದರೊಳಗಡೆ ಎಷ್ಟು ಕ್ಯೂಟ್ ಆಗಿರೋ ಅಂಥ ಪರ್ಸ್ಗಳಿದೆ. ಇದು ಕೀ ಬಂಚು. ಸೊ ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರ, ಮೈಸೂರಲ್ಲಿ ಥೈಲ್ಯಾಂಡ್ ಶಾಪಿಂಗ್ ಮಾಲ್ ಅಂತ ಬಂದಿತ್ತು. ಸೊ ಆ ಶಾಪಿಂಗ್ ಮಾಲಲ್ಲಿ ತೊಗೊಂಡಿರೋಂಥದ್ದು ಎಷ್ಟು ಕ್ಯೂಟಾಗಿದೆ ನೋಡಿ. ಇದರೊಳಗಡೆ ನಮ್ಮಮ್ಮ ಇಲ್ಲಿ ತೋರಿಸ್ತೀನಿ ತೆಗೆದು. ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಬಟರ್ಫ್ಲೈ ಕ್ಲಿಪ್ ಇಟ್ಕೊಂಡಿದ್ದಾರೆ ಅಂತ. ಸೊ ಇದು ಹಿಂಗೆ ಓಪನ್ ಆಗುತ್ತೆ, ಚೆನ್ನಾಗಿದೆ ಅಲ್ಲ. ಹಾಗೆ ಇಲ್ಲಿ ಇನ್ನೊಂದು ಕ್ಯೂಟ್ ಲಿಟಲ್ ಬ್ಯಾಗ್ ಇದೆ. ಇದು ಕೀ ಬಂಚು. ಸೊ ನೀವು ಹಾಗೇನೂ ಇಟ್ಕೋಬೋದು, ಇಲ್ಲ ಯಾವುದಾದ್ರೂ ಕೀ ಹಾಕ್ಕೊಂಡು ಇಟ್ಕೋಬೋದು. ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಇದು ಅರೌಂಡ್ 200 rupees ಅನಿಸುತ್ತೆ ನಾವು ತೊಗೊಂಡಾಗ. ಆ್ಯಂಡ್ ಇದು ಬೆಳ್ಳಿದು ಆ್ಯಕ್ಚುಲಿ ಬ್ರೆಸ್ಲೈಟ್ ಕೈಗೆ ಹಾಕ್ಕೊಳ್ಳೋ ಅಂಥದ್ದು. ಇದು ಅಷ್ಟೇ ನಮಗೆ ಅರೌಂಡ್ 500 rupees 800 rupees ಅನ್ಕೊತೀನಿ. ಸರಿಯಾಗಿ ನನಗೆ ರೇಟ್ ನೆನಪಾಗ್ತಾ ಇಲ್ಲ. ಸೊ ಇದು ಬೆಳ್ಳಿದು ಗೈಸ್, ಚೆನ್ನಾಗಿದೆ ಅಲ್ವಾ. ಮತ್ತು ಇದು ನಾವು ಸರಗಳು ಹಾಗೆ ಬ್ರೇಸ್ಲೆಟ್ಸ್ಗಳೆಲ್ಲ ಒಂದು ಕಡೆ ಎತ್ತಿಟ್ಕೋಬೋದು ಅಂತ ತೊಗೊಂಡಿದ್ದು. ಇದು ನೋಡಿ ಹಿಂಗೆ ಎಷ್ಟು ನೀಟಾಗಿ ಓಪನ್ ಮಾಡ್ಬೋದು. ಇದು ಹಿಂಗೆ ಓಪನ್ ಮಾಡಿದ್ರೆ ಹಿಂಗೆ ವಾವ್, ಇಲ್ಲೂ ಏನೇನೋ ಇಟ್ಕೊಂಡಿದ್ದಾರೆ. ಇದು ನೋಡ್ತಿದ್ದೀರಲ್ಲ, ನೀವೇನಾದರೂ ಕೊಂಡೆ ಹಾಕ್ಕೊಂಡಾಗ ಹಿಂಗೆ ಹಿಂದ್ಗಡೆ ಹಿಂಗೆ ಸಿಕ್ಸ್ಕೊಂಡ್ರೆ ಕೂದಲಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಮುತ್ತು ನೋಡಿ. ಸೊ ಇದು ಥೈಲ್ಯಾಂಡ್ ಶಾಪಿಂಗಿಂದ ತಂದಿರೋದಲ್ವ. ಸೊ ಅಲ್ಲಿದು ಮುತ್ತುಗಳಿವು ಎಷ್ಟು ಚೆನ್ನಾಗಿದೆ. ಈ ಬ್ರೆಸ್ಲೆಟ್ಸು ಅಷ್ಟೇ ಎಲ್ಲ ಅಲ್ಲೇ ತೊಗೊಂಡಿದ್ದು. ಸೊ ಗೈಸ್ ಇದೆಲ್ಲ ಅರೌಂಡ್ 200 to 300 rupees ಆಗಿದೆ ನಾವು ತೊಗೊಂಡಿರೋವಂಥದ್ದು. ಪ್ಯೂರ್ ಪರ್ಲ್ ಅಂತ ಹೇಳಿದ್ರು. ಸೊ ಅದಕ್ಕಾಗಿ ಇರಲಿ ನಮ್ಮ ಹತ್ರನೂ ಒಂದೊಂದು. ಸೊ ಯಾವಾಗಾದರೂ ಸ್ಟೈಲ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡಿದ್ದೀವಿ. ಸೊ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಯೂಟಾಗಿದೆ. ಸೊ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಟ್ರೆಡಿಷ್ನಲ್ ವೇರ್ಗೆ, ವೆಸ್ಟ್ರನ್ನಿಗೂ ಹಾಕೋಬೋದು, ಬಟ್ ಟ್ರೆಡಿಷನಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಅಷ್ಟೇ ಬ್ರೇಸ್ಲೆಟು. ಇದನ್ನ ಹಿಂಗೆ ಓಪನ್ ಮಾಡಿ ಇದು ಹಿಂಗೆ ಹಾಕೋಬೋದು, ಮ್ಯಾಗ್ನೆಟ್ ಥರ. ಚೆನ್ನಾಗಿದೆ ಅಲ್ಲ. ಇದು ಅಷ್ಟೇ ನಮಗೆ 250 rupees ಬಿತ್ತು ಇದಕ್ಕೆ. ಇದು ಅಷ್ಟೇ ಗೈಸ್ ಬೆಳ್ಳಿದು. ನಮ್ಮಮ್ಮ ನನಗೆ ನನ್ನ ತಂಗಿಗೆ ಇಬ್ರಿಗೂ ತೆಗೆದುಕೊಟ್ಟಿದ್ದಾರೆ. ಸೊ ಇದು ಇಲ್ಲಿ ನೋಡ್ಬೋದು ನೀವು ಔಲು. ಇದು ಪೇರ್, 2 ಪೇರಿಂದ ನಮಗೆ 1200 ಅಷ್ಟಾಯಿತು. ಚೆನ್ನಾಗಿದೆ ಅಲ್ಲ. ಸೊ ಲಿಂಕ್ ಕೇಳಬೇಡಿ, ಇದೆಲ್ಲ ನಾವು ಆಫ್ಲೈನ್ ಶಾಪಿಂಗ್ ಮಾಡಿರೋದು. ಸೊ ನಮಗೆ ಲಿಂಕ್ ಗೊತ್ತಿಲ್ಲ, ಲಿಂಕ್ ಕೊಡೋಕ್ಕಾಗಲ್ಲ. ಸೊ ಇದು ಅಷ್ಟೇ ಥೈಲ್ಯಾಂಡ್ ಶಾಪಿಂಗಲ್ಲಿ ತೊಗೊಂಡಿರೋಂಥದ್ದು. ಇದು ಅರೌಂಡ್ 180-200 rupees ಇರಬೇಕು ಇದೆಲ್ಲ. ಅಲ್ಲೆಲ್ಲ ಅಷ್ಟೇ ಗೈಸ್ ಇದ್ದಿದ್ದು. ಏನೇ ಪ್ರಾಡಕ್ಟ್ಸ್ ತೊಗೊಂಡ್ರು ನಿಮಗೆ 250-200 rupees ಅಷ್ಟೇ ಬಿತ್ತು. ಸ್ವಲ್ಪ ಕಾಸ್ಟ್ಲಿ, ಬಟ್ ಮೆಟೀರಿಯಲ್ ತುಂಬಾ ಚೆನ್ನಾಗಿದ್ದಾವೆ. ಕಂಪ್ಯಾರಿಟಿವ್ಲಿ ತುಂಬ ಚೆನ್ನಾಗಿದೆ ಮೆಟೀರಿಯಲ್. ನಮ್ಗೆ ಅನಿಸ್ಬೋದು ಏನಪ್ಪ ಇಷ್ಟೊಂದು ಕಾಸ್ಟ್ಲಿ, ಇದೆಲ್ಲ ನಮ್ಗೆ 50 rupeesಗೆ ಫುಟ್ಪಾತಲ್ಲಿ ಸಿಗುತ್ತೆ ಅಂತ. ಬಟ್ ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ತುಂಬಾ ಸ್ಟಿಫಾಗಿ ಕೂರುತ್ತೆ, ಎಲಿಗೆಂಟಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ. ಸೊ ಇನ್ನೂ ತುಂಬಾ ಐಟಮ್ಸ್ ತೊಗೊಂಡಿದ್ದೀವಿ. ಇದೆಲ್ಲ ಸ್ವಲ್ಪ ನಮ್ಮಮ್ಮ ಎತ್ತಿಟ್ಕೊಂಡಿರೋ ಅಂಥದ್ದು.
ಯಾವಾಗಾದರೂ ಕೊಡೋಣ ಅಂತ ಎಲ್ಲ ಹಾಳು ಮಾಡ್ಕೊಬಿಡ್ತೀವಿ ನಾವು ಅಂತ. ಸೊ ಇನ್ನೂ ಥೈಲ್ಯಾಂಡ್ ಶಾಪಿಂಗಿಂದ ಏನೇನು ಪರ್ಚೇಸ್ ಮಾಡಿದ್ದೀವಿ ಕಂಪ್ಲೀಟ್ ನಿಮಗೆ ಬೇಕು ಅಂದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ಸಹ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ ಗೈಸ್, ಎಷ್ಟೊಂದು ಬಟ್ಟೆ ಇದೆ ನಮ್ಮ ಡ್ಯಾಡಿದು. ಇದನ್ನೆಲ್ಲ ನಾವು ಯಾರಿಗೂ ಕೊಟ್ಟಿಲ್ಲ, ಅವ್ರ ನೆನಪಿಗೋಸ್ಕರ ಇಟ್ಕೊಂಡಿದ್ದೀವಿ. ಸೊ ಹೀ ಈಸ್ ನಾಟ್ ವಿತ್ ಅಸ್. ಹೇಳುವಾಗ ಎಮೋಷನ್ ಆಗುತ್ತೆ, 3 ಇಯರ್ಸ್ ಆಯಿತು, ಬಟ್ ಸ್ಟಿಲ್ ನಾವು ಇದನ್ನೆಲ್ಲನೂ ನೆನಪಿಗೋಸ್ಕರ ಇಟ್ಕೊಂಡಿದ್ದೀವಿ, ಯಾರಿಗೂ ಕೊಟ್ಟಿಲ್ಲ. ಆಮೇಲೆ ಕೇಳಬೇಡಿ ಯಾಕೆ ಕೊಟ್ಟಿಲ್ಲ, ಯಾರಿಗಾದ್ರೂ ಯೂಸ್ ಆಗೋರಿಗೆ ಕೊಡ್ಬೋದಿತ್ತಲ್ವ ಅಂತ. ಇಟ್ ಈಸ್ ಆರ್ ಓನ್ ಎಮೋಷನ್, ನಾವು ಇಟ್ಕೊಂಡಿದ್ದೀವಿ. ಸೊ ಕೆಲವೊಂದು ಟ್ಯಾಗೇ ಕಿತ್ತಿಲ್ದಿರೋ ಬಟ್ಟೆಗಳೆಲ್ಲ ಇದ್ದಾವೆ ಬ್ಯಾಗಲ್ಲಿ ಎಲ್ಲ. ಸೊ ಅದನ್ನೆಲ್ಲ ತೋರಿಸಲ್ಲ ಏನೂ, ಜಸ್ಟ್ ನಿಮಗೆ ಒಂದು ಇನ್ಫಾರ್ಮೇಷನ್ ಇರಲಿ ಅಂತ. ನೋಡಿ ಇಲ್ಲಿ ತುಂಬ ಡ್ರೆಸ್ಸಸ್ಗಳಿದ್ದಾವೆ, ಹಾಕಿಲ್ಲ, ಬಟ್ ಫೈನ್, ನಾವು ನೆನಪಿಗೋಸ್ಕರ ಇಟ್ಕೋತೀವಿ. ಇದು ಅಷ್ಟೇ ಅವ್ರು ಯೂಸ್ ಮಾಡ್ತಿದ್ದಿದ್ದು ಕೂಂಬು, ಏನೂ ಬಿಸಾಕಿಲ್ಲ ಗೈಸ್. ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ಹಾಕಬೇಡಿ ಹಾಗೆಲ್ಲ ಇಟ್ಕೋಬಾರ್ದು, ಯಾಕೆ ಇಟ್ಕೊಂಡಿದ್ದೀರಾ, ಕೊಟ್ಟಿಲ್ಲ ಅಂತ ಹೇಳಿ. ಇಟ್ಸ್ ಆಲ್ ಆರ್ ಎಮೋಷನ್ ಅಷ್ಟೇ. ಸೊ ಫೈನಲಿ ಡ್ಯಾಡಿ ವಾರ್ಡ್ರೋಬ್ ಎಲ್ಲ ಕ್ಲೀನಾಗಿ ರೆಡಿಯಾಗಿದೆ. ಗೈಸ್ ನೆಕ್ಸ್ಟು ನಮ್ಮ ಅಮ್ಮನ ವಾರ್ಡ್ರೋಬ್ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀನಿ. ನೋಡಿ ಎಷ್ಟು ಮೆಸ್ಸಿಯಾಗಿ ಇಟ್ಕೊಂಡಿದ್ದೀವಿ ವಾರ್ಡ್ರೋಬ್ ಅಂತ. ಕ್ಲೀನ್ ಮಾಡಿದ್ಮೇಲೆ ಹೆಂಗೆ ಕಾಣುತ್ತೆ ಅಂತ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ, ನೋಡ್ಕೊಳ್ಳಿ. ಹಬ್ಬಬ್ಬಾ ನೋಡಿ ಗೈಸ್, ಎಷ್ಟು ಬಟ್ಟೆಗಳಿದೆ, ತೆಗಿತಾ ಇದ್ದರೆ ಮುಗಿತಾನೇ ಇಲ್ಲ. ಹಾಗೆ ನಮ್ಮಮ್ಮ ಕೆಲವೊಂದು ಮೀಶೋದಲ್ಲಿ ಬ್ಲೌಸಸ್ನ ತೊಗೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಮೆಟೀರಿಯಲ್ಸು. ನೋಡಿ, ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ DM ಮಾಡಿ, ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ. ಮೆಟೀರಿಯಲ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ ನೋಡಿ. ಸೊ ಇದು ಕಂಪ್ಲೀಟ್ ವಿಡಿಯೋ ಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ಕಂಪ್ಲೀಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮಗಿಲ್ಲ ಅಂದರೆ ಲಿಂಕ್ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಅನನ್ಯ ಲೈಫ್ ಸ್ಟೋರೀಸ್ನ ಫಾಲೋ ಮಾಡಿ ಕಮೆಂಟ್ ಹಾಕಿ, ನಾನು ಅದನ್ನು ಲಿಂಕ್ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಗೈಸ್. ಇಲ್ಲಿ ನೋಡಿ, ಒಂದು 5 to 6 ಬ್ಲೌಸಸ್ ತೊಗೊಂಡಿದ್ದಾರೆ. ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ. ಇದನ್ನೆಲ್ಲ ನಾವು ಹೊರಗಡೆ ಹೊಲ್ಸ್ಕೊತೀವಿ ಅಂದರೆ ನೀವು ಮಿನಿಮಮ್ 1000-2000 ಕೊಡಬೇಕು. ಎಷ್ಟು ಚೆನ್ನಾಗಿದೆ ವರ್ಕ್ ಎಲ್ಲ. ನಾವೇನೋ ಕ್ಲೀನ್ ಮಾಡ್ತಾ ಇದ್ದೀವಿ, ಎಲ್ಲೋದ್ಲು ನನ್ನ ತಂಗಿ ಅಂತ ನೋಡ್ತಾ ಇದ್ರೆ, ಇನ್ನು ಪಾಪ ಅಡುಗೆ ಮನೆ ಕ್ಲೀನ್ ಮಾಡ್ತಾನೆ ಇದ್ದಾಳೆ. ಏನು ಮಾಡ್ತಿದ್ದಾಳೆ ನೋಡೋಣ ಬನ್ನಿ ಗೈಸ್. ನಾನು ಏನು ಮಾಡ್ತಿದ್ದೀನಿ, ವಾ ಫ್ರೆಶ್ ಅಪ್ ಆಗಿಬಿಡಿದ್ಯಾ? ಫ್ರೆಶ್ ಅಪ್ ಆಗಿ ಕಿಚನೆಲ್ಲ ಕ್ಲೀನ್ ಮಾಡಿ ಓಕೆ, ಕಾಫಿ ಮಾಡೋಣ ಅಂತ ಕಾಫಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಕಾಫಿ ರೆಡಿ ಆಗ್ತಾ ಇದೆ, ಲಿವಿಸ್ತಾ ಕಾಫಿ. ಸೊ ತಗೊಂಡು ಸ್ವಲ್ಪ ರಿಫ್ರೆಶ್ ಆಗಿ ಮತ್ತೆ ಅಮ್ಮನ ವಾರ್ಡ್ರೋಬ್ ಕ್ಲೀನ್ ಮಾಡೋಕ್ಕೆ ಹೋಗೋಣ. ಆರ್ ಯು ಜಾಯ್ನಿಂಗ್ ಅನು? ನೋ, ಐ ಹ್ಯಾವ್ ಸಮ್ ಅದರ್ ವರ್ಕ್, ಸಾರಿ. ಓಕೆ, ಸೊ ಗೈಸ್, ಅಮ್ಮನ ವಾರ್ಡ್ರೋಬ್ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ. ಹೀಗೆ ಕಾಣಿಸ್ತಾ ಇದೆ ನೋಡಿ. ಸೊ ಇಲ್ಲಿ ಬೇಡದಿರೋ ಬಟ್ಟೆಗಳನ್ನೆಲ್ಲ ಡಿಕ್ಲಟರ್ ಮಾಡಿ ಹಾಕಿದ್ದೀವಿ. ಸುಮಾರಷ್ಟು ಸೀರೆಗಳಿದ್ದಾವೆ, ಡ್ಯಾಡಿದು ಒಂದಷ್ಟು ಬಟ್ಟೆಗಳು ತೀರಾ ಬೇಡದಿರೋದೆಲ್ಲ ಹಾಕ್ಬಿಟ್ಟಿದ್ದೀವಿ. ಯಾರಿಗದು ಯೂಸ್ ಆಗೋಂಥವ್ರಿಗೆ ಕೊಡಬೇಕು. ನಮ್ಮ ರೂಮ್ನ ಕ್ಲೀನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಮ್ಮದು ವಾರ್ಡ್ರೋಬ್ ಎಲ್ಲನೂ ಕ್ಲೀನ್ ಮಾಡಬೇಕು. ಸೊ ನಮ್ಮ ರೂಮ್ ವಾರ್ಡ್ರೋಬ್ ಇದು ಅಷ್ಟೇ ತುಂಬ ಮೆಸ್ಸಿ ಆಗಿದೆ. ಇದು ನನ್ನ ತಂಗಿ ವಾರ್ಡ್ರೋಬ್ ನೋಡ್ತಿದ್ದೀರಲ್ಲ, ಎಲ್ಲನೂ ಕ್ಲೀನ್ ಮಾಡಿ ಜೋಡಿಸ್ಬೇಕು. ಸೊ ಇದು ನನ್ನ ವಾರ್ಡ್ರೋಬ್ ತುಂಬ ಮೆಸ್ಸಿಯಾಗಿ ಇಟ್ಕೊಬಿಟ್ಟಿದ್ದೀವಿ. ಎಲ್ಲನೂ ಇವಾಗ ಜೋಡಿಸಿ ಹೇಗೆ ಕಾಣಿಸುತ್ತೆ ಅಂತ ಲಾಸ್ಟಲ್ಲಿ ಒಂದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಈ ಡ್ರೆಸ್ಸಿಂಗ್ ಟೇಬಲ್ ವಾರ್ಡ್ರೋಬ್ನ ಲಾಸ್ಟ್ ವೀಕೆ ನನ್ನ ತಂಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಬೇಡದಿರೋದನ್ನೆಲ್ಲ ಬಿಸಾಕಿದ್ದಾಳೆ. ಸೊ ಇದನ್ನಷ್ಟು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ ಇವಾಗ.
ಸೊ ಗೈಸ್, ಇದು ಲಾಸ್ಟ್ ಟೈಮ್ ನೀವು ವಿಡಿಯೋ ಮಾಡಿದಾಗ ನೋಡಿದ್ರಿ ಅನ್ಸುತ್ತೆ ಶಾಪಿಂಗ್ ವ್ಲಾಗಲ್ಲಿ. ನಾವೊಂದು ಹಿಯರಿಂಗ್ಸ್ ಬಾಕ್ಸ್ನ ತೊಗೊಂಡು ಬಂದಿದ್ವಿ. ಸೊ ನೋಡಿ, ಇಲ್ಲೆಲ್ಲ ಹೀಗೆ ಜೋಡಿಸಿಟ್ಟಿದ್ದೀವಿ. ಸೊ ನಮ್ಮ ಹತ್ರ ಇರೋ ಹಿಯರಿಂಗ್ಸ್ ಕಲೆಕ್ಷನ್ಸ್ ವಿಡಿಯೋ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆ ವಿಡಿಯೋ ಮಾಡಿ ಹಾಕ್ತೀವಿ. ಸೊ ಇಷ್ಟೊಂದು ಇಯರಿಂಗ್ಸ್ನೆಲ್ಲ ಜೋಡಿಸಿಟ್ಕೊಂಡಿದ್ವಿ. ಸೊ ಗೈಸ್, ಫೈನಲಿ ಎಲ್ಲ ರೆಡಿಯಾಗಿದೆ. ವಾರ್ಡ್ರೋಬ್ ಈ ಥರ ಕಾಣಿಸ್ತಾ ಇದೆ ನೋಡಿ, 2 ವಾರ್ಡ್ರೋಬ್. ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ತುಂಬ ಖುಷಿ ಆಗ್ತಿದೆ. ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್.